ಸಂಸದರು ಇಲ್ಲಿ ನಮ್ಮದು ಬನ್ನಡ್ಕ ಕ್ಷೇತ್ರಕ್ಕೆ ಅವರು ಬರಲಿಲ್ಲ, ಈ ಸ್ಪಾಟಿಗೆ ಬರಲಿಲ್ಲ, ಅವರು ಇಷ್ಟ ತನಕ ಬರಲಿಲ್ಲ ಅವರು. ನಮಗೆ ಇಲ್ಲಿ ಸರ್ವಿಸಸ್ ಆಗಲೇಬೇಕು, ಇಲ್ಲಿ ಅಂಡರ್ ಪಾಸ್ ಕೊಡಲೇಬೇಕು. ಮೈನ್ ಆಗಿದ್ದು ರೋಡಿದೆ ಕಾರಣದಿಂದ ಅದು ಆಕ್ಸಿಡೆಂಟ್ ಆಗಿ ಪಾಪ ಜೀವ ಹೋಗಿಬಿಟ್ಟ. ಮಂಗಳೂರು ಕಾರ್ಕಳ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಈಗ ಸಾವಿನ ಸರಣಿಯೇ ನಡೆಯುತ್ತಿದೆ. ಮೂಡಬಿದ್ರೆಯ ಬನ್ನಡ್ಕ ಬಳಿ ಕಳೆದ 3 ವರ್ಷಗಳಲ್ಲಿ 8 ಅಮಾಯಕ ಜೀವಗಳು ಬಲಿಯಾಗಿವೆ. ಕೇವಲ 3 ದಿನಗಳಲ್ಲಿ 4 ಅಪಘಾತಗಳು ಸಂಭವಿಸಿದೆ ಎಂದರೆ ಇಲ್ಲಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಎಂದು ನೀವೇ ಯೋಚಿಸಿ. ಇಲ್ಲಿ ಮೊದಲನೇದು ಇಲ್ಲಿ ರೋಡಿದು ಸಮಸ್ಯೆ, ಹೈವೇ ಅವರದು ರೋಡ್ ಕರೆಕ್ಟ್ ಇದು ಕೊಡಲಿಲ್ಲ. ಒಂದು ಕಡೆ ಬಂದ್ ಮಾಡ್ತಾರೆ, ಇನ್ನೊಂದು ಕಡೆ ಕೊಡ್ತಾರೆ, ಆ ಕಡೆ ಈ ಕಡೆ ಇದು ಮಾಡ್ತಾರೆ. ಮತ್ತು ರೋಡಿನ ಸಮಸ್ಯೆಯಿಂದಲೇ ಇಲ್ಲಿ ಆಕ್ಸಿಡೆಂಟ್ ಆಗೋದು. ಮೈನು ಕಾರಣ ರೋಡಿನ ಸಮಸ್ಯೆಯಿಂದಲೇ ತುಂಬ ಜನಗಳ ಜೀವ ಎಲ್ಲ ಹೋಯಿತು. ಇದಕ್ಕೆ ಕಾರಣ ಯಾರಂತ ರೋಡಿನವರೇ ಹೊಣೆಗಾರರಾಗ್ತಾರೆ. ಇದರಿಂದ ಸಂಸದರು ಇದಕ್ಕೆ ಇಲ್ಲಿ ನಮ್ಮದು ಬನ್ನಡ್ಕ ಕ್ಷೇತ್ರಕ್ಕೆ ಅವರು ಬರಲಿಲ್ಲ, ಈ ಸ್ಪಾಟಿಗೆ ಬರಲಿಲ್ಲ, ಅವರು ಇಷ್ಟ ತನಕ ಬರಲಿಲ್ಲ ಅವರು ಅವರ ಪಾರ್ಟಿಯವರು ಹೋಗಿ ಕೇಳಿದರೆ ಹೀಗೆ ಉಡಾಪೆ ಉತ್ತರ ಕೊಡ್ತಾರಂತೆ. ಬನ್ನಡ್ಕದ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅತ್ಯಂತ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂಬುದು ಸ್ಥಳೀಯರ ದೂರು. ಇಲ್ಲಿ ಸರ್ವಿಸ್ ರಸ್ತೆಗಳೇ ಇಲ್ಲದೆ ಸುಮಾರು 20ಕ್ಕೂ ಹೆಚ್ಚು ಸರಣಿ ಅಪಘಾತಗಳು ನಡೆದಿವೆ. ಕಳೆದ ವಾರವಷ್ಟೇ ಒಬ್ಬ ಮಹಿಳೆ ಈ ರಸ್ತೆಯ ಅವ್ಯವಸ್ಥೆಗೆ ಬಲಿಯಾಗಿದ್ದಾರೆ. ದಿನನಿತ್ಯ ಸಂಚರಿಸುವ ಸಾರ್ವಜನಿಕರು ಮತ್ತು ರಿಕ್ಷಾ ಚಾಲಕರು ಪ್ರಾಣವನ್ನ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಅವರು ಸ್ಪಾಟಿಗೆ ಬರಬೇಕಲ್ಲ. ಒಂದು ಸಂಸದರಾಗಿ ಒಂದು ಹೈವೇ ಇದರದ್ದು ಇರುವುದು ಅವರ ಇದರಲ್ಲಿ, ಸೆಂಟ್ರಲ್ ಗೌರ್ಮೆಂಟಿಂದ ಸ್ಕೀಮ್ ಅಲ್ಲ ಅದು, ಅವರು ಬರಬೇಕಲ್ಲ. ಮಾನ್ಯ ಶಾಸಕರಿಂದ ಅದರ ಏನೂ ಆಗಲಿಕ್ಕೆ ಆಗೋದಿಲ್ಲ. ನಮಗೆ ಇಲ್ಲಿ ಸರ್ವಿಸಸ್ ಆಗಲೇಬೇಕು, ಇಲ್ಲಿ ಅಂಡರ್ ಪಾಸ್ ಕೊಡಲೇಬೇಕು. ನಾವು ಇಲ್ಲಿಂದ ಇಲ್ಲಿ ಜಂಕ್ಷನು ಇಲ್ಲಿ ಬಿಟ್ಟು 2-3 ಕಿಲೋಮೀಟ್ರ್ ಆಚೆ ಹೋಗಿ ಎಮರ್ಜೆನ್ಸಿ ಯಾರದನ್ನು ಅದನ್ನು ಕರ್ಕೊಂಡು ಬರಲಿಕ್ಕೆ ಒಂದು ರೌಂಡಾಗಿ ಈಚೆ ಬರಬೇಕು ನಾವು. ಆದರೂ ಇದಕ್ಕೆ ನಮ್ಮ ಸಂಸದರು ಕೂಡ ಏನು ಇದು ಬೇರೆ ಕೊಡುವುದಿಲ್ಲ. ಎಷ್ಟು ಡೆತ್ ಆಯಿತು ಇಲ್ಲಿ ಸಾಧಾರಣ ಒಂದು ತಿಂಗಳಲ್ಲಿ 5 ಡೆತ್ ಆಯಿತು. ಎಂ ಪಿ ಬರಲಿಲ್ಲ. ಏನು ಹೇಳ್ತಾರೆ ಎಂ ಪಿ ಮೊನ್ನೆ ಇಲ್ಲಿ ಇದಕ್ಕೆ ಇದು ಹೇಳಲಿಕ್ಕೆ ಹೋಗುವಾಗ ಸರ್ವಿಸ್ ರೋಡ್ ಅದೆಲ್ಲ ಎಕ್ಸ್ಟೆಂಟ್ ಅಲ್ಲಿ ಅದರ ಹೈವೇಲಿ ಆಗುದಂತ ನಿಮಗೆ ಗೊತ್ತು ಅಂತ ಅವರು ಹೇಳ್ತಾ ಇದ್ದಾರಂತ ಪಾರ್ಟಿಯವರು ಹೇಳಿದರು. ಅಂದರೆ ಉಡಾಪೆ ಉತ್ತರ ಕೊಟ್ಟರು ಅವರಿಗೆ. ತುಂಬ ಭಯ ಉಂಟು ನಮಗೆ. ಈಗ ಒಂದು ಕ್ರಾಸ್ ಮಾಡುವಾಗ ಸಹ ಭಯ ಉಂಟು. ಒಂದು ನಮಗೆ ರಿಕ್ಷಾದವರಿಗೆ ಆಗಿ ನಾವು ಗಾಡಿ ಬಿಡುವಾಗ ಸಹ ನಮಗೆ ಭಯ ಆಗ್ತದೆ. ಒಂದು ಸರ್ವಿಸ್ ರೋಡಲ್ಲಿ ಬರುವಾಗ ಮತ್ತೊಬ್ಬರು ನಮಗೆ ಬೈತಾರೆ. ಆವಾಗ ಒಂದು ಸರ್ವಿಸ್ ರೋಡಲ್ಲಿ ಹೋಗ್ಲಿಕ್ಕೆ ಮತ್ತು ಬರಲಿಕ್ಕೆ 2 ಸಹ ಉಂಟು. ಆದರೂ ಒಂದು ಕಡೆ ಹೋಗುವಾಗ ಇನ್ನೊಂದು ಪಾರ್ಟಿಯವರೇ ಬೈತಾರೆ ನಮಗೆ, ಯಾಕೆ ಇಲ್ಲಿ ಇದನ್ನ ಬರ್ತೀರಾ ಅಂತ. ಅವರಿಗೇ ಗೊತ್ತಿಲ್ಲ ಯಾವುದು ರೋಡಲ್ಲಿ ಸರ್ವಿಸ್ ರೋಡಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಉಂಟಂತ ಅವರಿಗೆ ಗೊತ್ತಿಲ್ಲ. ಈಗ ತುಂಬ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಉಂಟು. ನಮಗೆ ಮೈನ್ ಒಂದು ಅರ್ಧದಲ್ಲಿ ಕೆಸರುಗದ್ದೆಯಿಂದ ಫುಲ್ಲು ಸರ್ವಿಸ್ ರೋಡ್ ಆಗಿದೆ. ಇಲ್ಲಿ ಬನ್ನಡ್ಕ ಎಸ್ಕೇಪ್ ಬರುವಾಗ ಯಾಕೆ ಇದು ಕಟ್ಟಾಗಿದೆ, ಇದಕ್ಕೆ ಕಾರಣ ಯಾರಂತ ನಮಗೆ ಕರೆಕ್ಟ್ ಗೊತ್ತಿಲ್ಲ. ಅದು ಎಸ್ಕೇಪಿಂದ ಮತ್ತು ಎಸ್ಕೇಪ್ನಲ್ಲಿ ಫುಲ್ಲು ಅಲ್ಲಿ ರೋಡ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಒಂದು ಕಡೆಯಿಂದ ಮೇಲೆ ಉಂಟು, ಒಂದು ಕಡೆಯಿಂದ ಕೆಳಗೆ ಉಂಟು. ಆ ಎಸ್ಕೇಪಿನಿಂದ ಸಹ ಲೆವೆಲ್ ಮಾಡಬೇಕು, ಒಂದೇ ಕಡೆ ಕೊಡಬೇಕು, ಕರೆಕ್ಟಾಗಿ ಕೊಡಬೇಕು. ಹುಡುಗದ್ದು ತುಂಬ ಇದುಂಟು, ಅದು ತುಂಬ ಸಂಜೆ ಹೊತ್ತು ಆದದ್ದು. ಅದನ್ನು ನೋಡುವಾಗ ನಮ್ಮದೇ ಫ್ರೆಂಡ್ ಅವರು ನೋಡುವಾಗ ನಮಗೆ ಬೇಜಾರಾಗ್ತದೆ. ಅಂದರೆ ಇದು ಮೈನ್ ಆಗಿದ್ದು ರೋಡಿದೆ ಕಾರಣದಿಂದ ಅದು ಆಕ್ಸಿಡೆಂಟ್ ಆಗಿ ಪಾಪ ಜೀವ ಹೋಗಿಬಿಟ್ಟ. ತುಂಬ ಇದಾಯಿತು, ಇಲ್ಲಿ ತುಂಬ ಪ್ರಾಣ ಹೋಯಿತು ಇಲ್ಲಿಂದ, ಈ ರೋಡಿನ ಸಮಸ್ಯೆಯಿಂದ. ಆದಷ್ಟು ಬೇಗ ಇದು ನಮಗೆ ಒಂದು 20 ದಿವಸದಲ್ಲಿ ನಮಗೆ ಸರ್ವಿಸ್ ರೋಡ್ ಆದಷ್ಟು ಬೇಗ ನಮಗೆ ಸರ್ವಿಸ್ ರೋಡ್ ಮಾಡಿಕೊಡಬೇಕು, ಸಂಸದರು ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಜಗದೀಶ್. ಬನ್ನಡ್ಕ ಹೆದ್ದಾರಿಯ ಈ ಅವ್ಯವಸ್ಥೆಗೆ ಇನ್ನು ಎಷ್ಟು ಬಲಿಗಳು ಬೇಕು ಎಂಬುದು ಸಾರ್ವಜನಿಕರ ಪ್ರಶ್ನೆ.
ಜನಪ್ರತಿನಿಧಿಗಳು ಜನರ ಸಮಸ್ಯೆಯನ್ನ ಆಲಿಸಿ ಪರಿಹಾರ ನೀಡಬೇಕೇ ಹೊರತು ಉಡಾಫೆಯ ಉತ್ತರ ನೀಡಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳಬಾರದು ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ.